ಇದು 1 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ. ಕಲಾವಿದರಿಗೆಲ್ಲ ಊಟ ವಸತಿ ಕೊಟ್ಟು 25,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ. ಎಲ್ರಿಗೂ ಸುಮಾರು 4-5 ಪಾತ್ರ ಹಂಗೆ ಸಿಕ್ಕದ, ನನಗೊಂದು 7 ಪಾತ್ರ ಸಿಕ್ಕಿದಾವ. ಸೊ ಆಮೇಲೆ ಕಲರ್ ಕಾಂಬಿನೇಷನ್, ಕಲರ್ ರಾಜಕಾರಣ ಮಾಡೋದು ಬೇಡ. ಈ ಮುಸ್ಲಿಂ ಕತೆಗಳು ಬಂದಾಗ ಯೂಶಲಿ ಗ್ರೀನ್ ಹಾಕೋದು ಇವೆಲ್ಲ ಬೇಡ ಅಂತ ನೋಡಿ. ಪ್ರತಿಯೊಬ್ಬರಿಗೂ ಒಂದೊಂದು ಮೇಕಪ್ ಬಾಕ್ಸ್ ಸಪ್ರೇಟ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಂದು ಇನ್ನಿಂದು ಅಂತ ಜಗಳನೇ ಆಡಂಗಿಲ್ಲ. ಸ್ನೇಹಿತರೆ, ನಾನೀಗ ಇರೋಂಥದ್ದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಸ್ನೇಹಿತರೆ, ಬೆಂಗಳೂರಿನ JC ರಸ್ತೆ. ಸ್ವಾತಂತ್ರ್ಯದ ಓಟ ಅಂತ ಹೇಳಿ ಬೋಳುವಾರ್ ಮೊಹಮ್ಮದ್ ಕುಯಿ ಅಂತ ಹೇಳಿ ಕನ್ನಡದ ಖ್ಯಾತ ಕಥೆಗಾರರು, ಕಾದಂಬರಿಕಾರರ ಒಂದು ದೀರ್ಘವಾದಂಥ ಒಂದು ಪುಸ್ತಕ, ಒಂದು ಕಾದಂಬರಿಯನ್ನು ಇಟ್ಕೊಂಡು ಶಿವಮೊಗ್ಗ ರಂಗಾಯಣ ಇವರು ನಿರ್ಮಿಸಿರುವಂತಹ ಆ ಕಲಾವಿದರು ಅಭಿನಯಿಸ್ತಿರ್ತಕ್ಕಂತಹ ನಟರಾಜ್ ಹೊನ್ನವಳ್ಳಿಯವರ ನಿರ್ದೇಶನದ ಒಂದು ನಾಟಕ, 3.5 ತಾಸುಗಳ ಸುದೀರ್ಘ ನಾಟಕ ನಡೀತಾ ಇದೆ, ಸ್ವಾತಂತ್ರ್ಯದ ಓಟ ಅಂತ ಹೇಳಿ ಸ್ನೇಹಿತರೆ. ಅದ್ರ ಬಗ್ಗೆ ಮಾತಾಡೋಣ. ಆ ಇಡೀ ಕಲಾವಿದರು ಹೇಗೆ ತಯಾರಾಗ್ತಿದ್ದಾರೆ, ನಾಟಕ ಇವತ್ತು ಪ್ರದರ್ಶನ ಇದೆ, ಇನ್ನೊಂದು ತಾಸಲ್ಲಿ ಅದು ಶೋ ನಡೆಯುತ್ತೆ. ನಮ್ಮ ಜೊತೆಗೆ ಪ್ರಸನ್ನ ಸಾಗರ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಪ್ರಸನ್ನ ಸಾಗರ್ ಅವರು ಇಲ್ಲಿಯ ನಿರ್ದೇಶಕರು, ರಂಗಾಯಣ ಶಿವಮೊಗ್ಗದ ನಿರ್ದೇಶಕರು. ಅವರು ಮೂಲತಃ ಅವ್ರ ಹೆಸರಲ್ಲೇ ಸಾಗರ ಇಟ್ಕೊಂಡಿದ್ದಾರೆ, ಹಾಗಾಗಿ ಅವ್ರ ಊರು ಸಹ ಸಾಗರನೇ. ಮಾತಾಡೋಣ ಅವ್ರ ಜೊತೆಗೆ. ಸರ್ ಸ್ವಾಗತ ಕಲಾಮಾತಿ. ಚೆನ್ನಾಗಿ ಕೆಲಸ ಮಾಡ್ತಿದ್ದೆ ಕಲಾಮಾತಿ ಅನ್ನೋ ಪರಮೇಶ್ವರ್. ಧನ್ಯವಾದ. ನೋಡ್ತಾ ಇರ್ತೀನಿ, ಖುಷಿ ಆಗುತ್ತೆ. ಧನ್ಯವಾದ. ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬೆಂಗಳೂರು ಸೆಂಟ್ರಲ್ ಸ್ಟೂಡೆಂಟ್ ಆಗಿದ್ದಾಗ ಸರ್ ನಮಗೆ ಮೆಂಟರ್ ಆಗಿದ್ದರು, ಸೊ ಅದಕ್ಕೂ ಥ್ಯಾಂಕ್ಸ್. ಹೇಳಿ ಸರ್, ಎಷ್ಟು ವರ್ಷ ಆಯ್ತು ತಾವು ರಂಗಾಯಣ ನಿರ್ದೇಶಕರಾಗಿ ಶಿವಮೊಗ್ಗಕ್ಕೆ? 2ನೇ ವರ್ಷ ನಡೀತಾ ಇದೆ. 2ನೇ ವರ್ಷ. ಏನು ನಡೀತಾ ಇದೆ ಈ 2 ವರ್ಷದ ಅವಧಿಯಲ್ಲಿ? ಈ 2 ವರ್ಷದಲ್ಲಿ ಒಂದು ರೆಪರ್ಟ್ರಿ ಫಾರ್ಮ್ ಆಗಿದೆ. ನಮ್ಮೊಳಗೊಬ್ಬ ಗಾಂಧಿ ಅನ್ನೋ ಒಂದು ನಾಟಕ ಪ್ರದರ್ಶನ ಆಗಿ ಒಂದು 36 ಶೋ ಆಗಿದೆ. ಅದರ ನಂತರದಲ್ಲಿ ಈ ವರ್ಷ ಈ ಸ್ವತಂತ್ರದ ಓಟ ಅನ್ನೋ ನಾಟಕನ ಈಗ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಓಕೆ, ಏನಿದೆ ಸ್ವತಂತ್ರದ ಓಟ? ಸ್ವತಂತ್ರದ ಓಟ ಬೋಳುವಾರ್ ಮೊಹಮ್ಮದ್ ಕುನಿಯವರ ಕಾದಂಬರಿ. ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗವಾದಾಗಿಂದ ಶುರುವಾಗುವ ಒಂದು ಕಥನ. ಅದು 2012 ತನಕ ಒಂದು 60 ವರ್ಷಗಳ ಒಂದು ಕಥನ. ಅದರಲ್ಲಿ ಬೋಳುವಾರ್ ಅವರು ಒಂದು ಈ ಭಾರತದ ಐತಿಹಾಸಿಕ ಏನು ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ಗಳೇನಿದ್ದಾವೆ ಅದನ್ನೆಲ್ಲದನ್ನು ಇಟ್ಕೊಳ್ತಾ ಒಂದು ಕಾಲ್ಪನಿಕವಾದ ಒಂದು ಕಥೆ ಕಟ್ಟಿದ್ದಾರೆ. ನಮ್ಮ ನಾಟಕದ ಪ್ರೊಟಗಾನಿಸ್ಟು ಬರೋದೇ ಪಾಕಿಸ್ತಾನದಿಂದ, ಲಾಹೋರಿಂದ. ಪ್ರೀತಿಯ ಮನುಜ ಸಹಜ ಗುಣಗಳನ್ನು ತುಂಬ ಸುಂದರವಾಗಿ ಬೋಳುವಾರು ಈ ಕಥನಕದಲ್ಲಿ ಕೆತ್ತಿದ್ದಾರೆ. ನಮ್ಮ ಚಾಂದ್ ಅಲಿ ಹರೀಂದರ್ ಸಿಂಗರ ಕಬ್ಬಿಣದ ಕುಲುಮೆಯಲ್ಲಿ ಕೆಲಸಗಾರನಾಗಿ ದುಡಿತಿದ್ದ. ಎಷ್ಟು ಟೋಟಲ್ ಇದ್ರ ವೆಚ್ಚ? ನಮಗೆ 1 ಕೋಟಿಯ ಒಂದು ವಿಶೇಷ ಅನುದಾನ ಕೊಟ್ಟಿದ್ರು. ನಿಜವಾಗ್ಲೂ ಒಂದು ರೆಪರ್ಟ್ರಿಗೆ ಒಂದು ದೊಡ್ಡ ಒಂದು ಬೂಸ್ಟ್ ಸಿಕ್ಕಂಗಾಯ್ತು ನಮಗೆ. ಬನ್ನಿ ಒಳಗಡೆ ಹೋಗೋಣ. ರವೀಂದ್ರ ಕಲಾಕ್ಷೇತ್ರ ಒಳಗಡೆ. ಇದು ಕವಿ ರವೀಂದ್ರರ ಹೆಸರಿನಲ್ಲಿ ಕಟ್ಟಿರುವಂತಹ ರವೀಂದ್ರ ಕಲಾಕ್ಷೇತ್ರ. ಈ ರೀತಿ ಅನೇಕ ರಂಗಮಂದಿರಗಳನ್ನು ಭಾರತದಾದ್ಯಂತ ಕಟ್ಟಿದ್ರು, ಕಲ್ಕತ್ತಾ ಬೇರೆ ಬೇರೆ ಕಡೆ. ಆ ಥರದ ಒಂದು ರಂಗಮಂದಿರ, ಭಾಳ ಪುರಾತನವಾದ ರಂಗಮಂದಿರ, 50 ವರ್ಷ ದಾಟಿದೆ. ಒಳಗಡೆ ಹೇಗೆ ನಡೀತಾ ಇದೆ ತಯಾರಿ, ಇನ್ನೊಂದಷ್ಟು ವಿಷಯಗಳನ್ನು ಒಳಗಡೆ ಮಾತಾಡೋಣ. ನಿರ್ದೇಶಕರು ಕೂಡ ಸಿಗ್ತಾರೆ. ಇದು ಎಷ್ಟನೇ ಪ್ರಯೋಗ, ಯಾವಾಗ ಶುರು ಮಾಡೋದು? ಇವತ್ತು 25ನೇ ಪ್ರಯೋಗ, 25ನೇ ಓಟ. 25ನೇ ಓಟ ಇದು. ಇಲ್ಲಿ ತನಕ ನಾವು ದಕ್ಷಿಣ ಕನ್ನಡದಲ್ಲಿ ಮೊದಲನೇ ಓಟ ಓಡಿದ್ವಿ. ಯಾವ ಊರು? ಮಂಗಳೂರು, ಉಡುಪಿ, ಪುತ್ತೂರು, ಮಂಗಳೂರು, ಆಮೇಲೆ ಮೂಡುಬಿದ್ರೆ, ಹಾಸನ, ಇಲ್ಲಿ ಮೊದಲನೇ ಓಟ ಮಾಡಿದ್ವಿ. ಅದರ ನಂತರದಲ್ಲಿ ಇದು 2ನೇ ಓಟ. ಬೆಂಗಳೂರು, ಮೈಸೂರು, ಕೋಲಾರ ಈ ಕಡೆ ನಡೀತಾ ಇದೆ, ಚಿತ್ರದುರ್ಗ. 3ನೇ ಬ್ರೇಕ್ ಮಾಡ್ತೀರಿ, ಲೈಕ್ ಸೀಸನ್ ಬ್ರೇಕು ಅಂತಲ್ಲ, ಅಂದರೆ ನಾವು ಈ 3 ಝೋನು ಅಂತ ನಾವು ಅಂದ್ಕೊಂಡಿದ್ದೀವಿ. ಟೆಕ್ಸ್ಟು ಹಾಗೆ ಇದೆ, 3 ಓಟ ಇದೆ ಇಲ್ಲಿ. ಕಥನದಲ್ಲೇ ಆ ರೀತಿ ನಾವು ಅದನ್ನು ಒಂದು ರೂಪಕವಾಗಿ ಅಷ್ಟೇ ಇಟ್ಕೊಂಡಿದ್ದೀವಿ ಇಲ್ಲಿ. ಸೊ ಇದು ಬೆಂಗಳೂರಿನ ಈಗ ಬೆಂಗಳೂರು ನಡೀತದೆ. ಮುಂದೆ ಚಿತ್ರದುರ್ಗ, ಧಾರವಾಡ, ಬೆಳಗಾವಿ ಆ ಕಡೆ ಎಲ್ಲ ಒಂದಿಷ್ಟು ಶೋಗಳನ್ನು ಪ್ಲ್ಯಾನ್ ಮಾಡಿದ್ವಿ. ಟಾರ್ಗೆಟ್ 50 ಶೋ ಇದೆ. ಈ ಒಂದು ವರ್ಷದಲ್ಲಿ ಅದನ್ನು ಅಚೀವ್ ಮಾಡಬೇಕು. ಈಗ ಸದ್ಯಕ್ಕೆ ಇದು ಈ ಒಂದು ಓಟ ಈ ಜುಲೈ ಮುಗಿಯುತ್ತೆ. ಯಾಕಂದರೆ ಇದು ಕಮಿಟ್ಮೆಂಟ್ 5 ತಿಂಗಳು ಕಮಿಟ್ಮೆಂಟ್ ಆಗಿತ್ತು ಈ ಪ್ರಾಜೆಕ್ಟ್. ಇದು ಈಗ ಮುಗಿಯುತ್ತೆ. ಆಮೇಲೆ ಅದನ್ನು ಮುಂದಿನ ದಿನಗಳು ಅದನ್ನು ಮುಂದುವರಿಸೋ ಎಲ್ಲ ಯೋಚನೆಗಳು ಇದೆ. ಸೊ ರವಿ ಸರ್ ತೋರಿಸಿದ್ರು ಕವಿ ರವೀಂದ್ರ ನೋಡಿ, ರವೀಂದ್ರನಾಥ್ ಟ್ಯಾಗೋರ್ ಗೀತಾಂಜಲಿ ಬರೆದ ಕವಿ, ನೊಬೆಲ್ ಪಡೆದ ಕವಿ, ಅವ್ರ ಹೆಸರು ಕಟ್ಟಿರುವ ರವೀಂದ್ರ ಕಲಾಕ್ಷೇತ್ರ. ನೋಡೋಣ, ಇದೆಲ್ಲ ನಿಮ್ಮ ನಾಟಕದ ಫೋಟೋಗಳಾ? ಹೌದು, ಇದೆಲ್ಲ ನಾಟಕದ ಫೋಟೋ. ಸ್ವಾತಂತ್ರ್ಯದ ಓಟ ರಂಗಾಯಣ ಶಿವಮೊಗ್ಗ ಪ್ರಸ್ತುತಪಡಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ನೋಡೋಣ ಬನ್ನಿ ಸರ್. ಸರ್ ನಾಟಕಕ್ಕೆ ನೇರ ಅಂದರೆ ಲೈವ್ ಸಂಗೀತವೇ ಮಜಾ, ಅಥವಾ ಅದ್ರ ಸುಖ ಖುಷಿನೇ ಬೇರೆ ಅಂತಾರೆ. ಸೊ ನಿಮ್ಮಲ್ಲೂ ಲೈವ್ ಮ್ಯೂಸಿಕ್? ನಾಟಕ ಅನ್ನೋದೇ ಲೈವ್. ಅದಕ್ಕೆ ಲೈವ್ ಮ್ಯೂಸಿಕ್ ಇದ್ರೇ ಅದಕ್ಕೊಂದು ಒಂದು ಬೇರೆ ಒಂದು ಲೇಯರ್ ಬರೋದು, ಅದಕ್ಕೊಂದು ಚೆಂದ ಕಾಣೋದು. ಹಾಗಾಗಿ ಇದರಲ್ಲಿ 5 ಜನ ಮ್ಯೂಸಿಷಿಯನ್ ಇದ್ದಾರೆ. 5 ಜನರ ಒಂದು ತಂಡ ಮ್ಯೂಸಿಕ್ ಮಾಡ್ತಾಯಿದೆ. ಯಾರು ಸಂಗೀತ ನಿರ್ದೇಶಕರು? ರಾಘವ ಕಮಾರ್. ರಂಗಭೂಮಿಯವರೇ? ರಾಘವ್ ಕುಮಾರ್ ಧಾರವಾಡ ರಂಗಾಯಣದಲ್ಲಿ ಮ್ಯೂಸಿಷಿಯನ್ ಕೆಲಸ ಮಾಡ್ತಾಯಿದ್ರು. ಈಗ ಇಂಡಿವಿಜುವಲ್ ಆಗಿ ಅವರು ತಮ್ಮ ಇದನ್ನು ಕೆಲಸ ಮಾಡ್ತಿದ್ದಾರೆ. ಎಷ್ಟು ಜನರ ಮೇಳ ಇದು? ಮೇಳ 5 ಜನರ ಮೇಳ ಇದು. 5 ಜನರ ತಂಡ ಕೂತು ಇವತ್ತು ಲೈವ್ ಮ್ಯೂಸಿಕ್ ನೋಡಿಸೋ ಖುಷಿ ಕೇಳಬೇಕು. ನೋಡಿ, 600 ಜನಕ್ಕೂ ಹೆಚ್ಚು ಜನ ಕೂರಲು ಸಾಧ್ಯ ಇರುವಂಥ ರವೀಂದ್ರ ಕಲಾಕ್ಷೇತ್ರದ ಬೃಹತ್ ಸಭಾಂಗಣ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಸಣ್ಣ ತಯಾರಿ ಆಗ್ತಾಯಿದೆ ಅವ್ರದ್ದು. ಬರ್ಬೋದಾ? ಅಂತ ತೆಗಿಬೋದಾ? ಎಲ್ಲಿರಿ
ಅಲ್ಲ, ನಾಟಕಕ್ಕಿಂತ ಮುಂಚೆ ಒಂದು ಪ್ರೇಯರ್ ಮಾಡ್ತೀವಿ ನಾವು. ಅಂದರೆ ನಾಟಕ ಏನು ಮಾಡಬೇಕು, ಏನಾಗಬೇಕು ಅನ್ನೋದನ್ನು ನಾವು ಮಾಡ್ತಾ ಇರ್ತೀವಿ. ಅದಕ್ಕೊಂದು ತಯಾರಿ ನಡೀತಾ ಇದೆ. ಅಂದರೆ ಅವ್ರ ಸಣ್ಣ ಡಿಸ್ಕಷನ್ ಆಗುತ್ತೆ. ಸೊ ಇದು ಒಂದು ಪ್ರೇಯರ್ ನಾವು ಮಾಡ್ತೀವಿ, ಪ್ರಾರ್ಥನೆ. ಯಾಕಂದರೆ ನಾವೆಲ್ಲ ಸಮೂಹ ಆಗಿ ಒಂದು ಶೋಗೆ ತಯಾರಿ ಮಾಡ್ಕೊಳ್ಳೋ ಪ್ರೋಸೆಸ್ ಇದು. ಈಗ ಒಂದು ತಯಾರಿ ನಡೀತಾ ಇದೆ, ನಟರ ತಯಾರಿ. ಎಷ್ಟು ಜನ ಕಲಾವಿದರು ಆನ್ ಸ್ಟೇಜ್ 22 ಜನ ನಟರಿದ್ದಾರೆ. 22 ಜನ ನಟರು, 5 ಜನ ಮ್ಯೂಸಿಷಿಯನ್ನು, 4 ಜನ ಟೆಕ್ನಿಷಿಯನ್ನು, ಟೂರ್ ಮ್ಯಾನೇಜರು, ಪ್ಲಸ್ ನಮ್ಮ ಸಹಾಯಕ್ಕೆ 4 ಜನ, ಒಂದು ಲಾರಿ, ಒಂದು ಬಸ್ಸು, ಮತ್ತಿಬ್ಬರು ಹೆಲ್ಪರ್ಸ್ ಇದ್ದಾರೆ ನಮಗೆ. ಒಟ್ಟು 35 ಜನರ ತಂಡ. ಕೇಳೋಕ್ಕೆ ಖುಷಿ ಆಗುತ್ತೆ. ಒಂಥರ ಈ ಮಲೆಗಳಲ್ಲಿ ಮದುಮಗಳು ಮೆಗಾ ಶೋ ಆಗ್ತಿತ್ತಲ್ಲ, ಆ ಪ್ಯಾಟ್ರನ್ ಅಂತಲ್ಲ, ಇದರದೇ ಆದ ಒಂದು ಪ್ಯಾಟ್ರನ್ ಇದೆ. ಸೊ ಇದು ಜಂಗಮ ಹೋಗುತ್ತಿದ್ದು ಜಂಗಮ. ಸೊ ರಂಗಮಂದಿರವೇ ಅಥವಾ ರಂಗ ತಂಡವೇ ಜನರ ಮುಂದೆ ಹೋಗುತ್ತೆ. ಜನರ ಮುಂದೆ. ಸೂಪರ್. ಅಂದರೆ ಕಳೆದ ಶೋನಲ್ಲಿ ಏನೇನು ತಪ್ಪಾಯಿತು ಅದು ಆ ಮಾತುಕತೆನಾ? ಹಾಂ, ಅಂದರೆ ಏನೇನು ಆಯಿತು, ಏನು ಮಾಡಬಾರ್ದು ಅನ್ನೋದು ಒಂದು ಅವರ ಪ್ರಿಪ್ರೇಷನ್ ಈ ಶೋಗಿಂತ ಮುಂಚೆ. ಓಕೆ, ನೀನು ಅಲ್ಲಿ ತಪ್ಪಿದೆ, ನಾನು ಇಲ್ಲಿ ತಪ್ಪಿದೆ, ಅಂಥವ ಇರುತ್ತೆ. ಅನುಭವದಲ್ಲಿ ಅದೊಂದು ಮಜಾ, ಅದೇ ಮಜಾ ಅದು. ಯಾಕಂದರೆ ಮಾಡಬಾರ್ದು ಅನ್ನೋದು. ಹೊಸ ತಪ್ಪು ಮಾಡೋಣ, ಹಳೆ ತಪ್ಪು ಮಾತ್ರ ರಿಪೀಟ್ ಮಾಡಬಾರ್ದು. ಕರೆಕ್ಟ್. ಮತ್ತು ತಪ್ಪು ಮಾಡಿದ್ರೆ ಕಾನ್ಫಿಡೆಂಟಾಗಿ ಮಾಡೋಣ. ಜನಕ್ಕೆ ಯಾಕೆ ಹೇಳ್ಬೇಕು ತಪ್ಪು ಮಾಡ್ತೀನಿ? ಹೌದು. ಇದನ್ನು ಇದೆ ರಂಗಭೂಮಿಗೆ ಬನ್ನಿ. ನಟರಾಜ್ ಸರ್ ಇದ್ದಾರೆ ಸರ್. ನಮ್ಮ ಕೈಲಾಶ್ ಅವ್ರು ಸಿಕ್ಕರು, ಕಲಾವಿದರು ಕೈಲಾಶ್ ಅವ್ರು ಸಿಕ್ಕರು ನೋಡಿ. ಇವರು ನೀನಾಸಂ ಪದವೀಧರರು, ಜೊತೆಗೆ ಧಾರಾವಾಹಿಗಳಲ್ಲಿ ಕೂಡ ಪ್ರಖ್ಯಾತರು ಅವರು. ಕೈಲಾಶ್ ಅವರು ಸಿನಿಮಾಗಳ ಕೂಡ ಮಾಡ್ತಾರೆ. ಕೈಲಾಶ್ ನನ್ನವ್ರ ಅಭಿಮಾನಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಿ ಸರ್? ಅಲ್ಲ, ಅದಕ್ಕೆ ನನ್ನ ನಿರ್ದೇಶಕರು ಟಿಫನ್ ಮಾಡತ್ತಪ್ಪ. ಹಂಗಂತಲ್ಲ, ಅವ್ರು ಲಾಸ್ಟಿಗೆ ಮಾತಾಡ್ತೀನಿ ಅಂದರು, ಹಾಗಾಗಿ. ಓಕೆ ಗುರುಳೆ, ನಮಸ್ಕಾರ. ನಾಟಕಕ್ಕೆ ಶುಭವಾಗಲಿ. ಟಿಫನ್ ಮುಗಿದ್ಮೇಲೆ ಮಾತಾಡ್ತೀನಿ. ಬನ್ನಿ ಹೋಗೋಣ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಮಂಜು ಟೂರ್ ಮ್ಯಾನೇಜರು. ಇವರು ನೀನಾಸಂ ಪದವೀಧರರು, ಮಂಜು ಅಂತ. ಅವರು ಈ ಒಟ್ಟಾರೆ ಈ ಸ್ವಾತಂತ್ರ್ಯದ ಓಟ ನಾಟಕದ ತಿರುಗಾಟದ ತಂಡ ಏನಿದೆಯಲ್ಲ ಅದರ ಟೂರ್ ಮ್ಯಾನೇಜರ್. ಅವ್ರಿಗೊಂದು ಸ್ಪೆಷಲೈಸೇಷನ್ ಇದೆ. ಏನು? ಅವರು ಟೂರ್ ಮಾಡಿಸೋದ್ರಲ್ಲಿ ಪ್ರವೀಣ್ರವರು. ಈ ನಾಟಕದಲ್ಲಿ ಹಿನ್ನೆಲೆಯಲ್ಲಿ ಸಂಜೆ 4:30-5 ಗಂಟೆಗೆ ಟಿಫನ್ ತರಿಸ್ತಾರೆ. ಟೀ ಮತ್ತು ಟಿಫನ್ ಭಾಳ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ರಂಗಕರ್ಮಿಗಳು, ಇನ್ಕ್ಲೂಡಿಂಗ್ ನಾನು ಕೂಡ ಒಬ್ಬ ಥಿಯೇಟ್ರ್ ಪರ್ಸನ್ ಆಗಿರೋದ್ರಿಂದ ಭಾಳ ಚೆನ್ನಾಗಿರುತ್ತೆ. ಅಣ್ಣ, ಏನು ಟಿಫನ್ನು? ಅಲ್ಲ, ಕೇಳ್ಕೊಂಡು ಹೋಗ್ತೀನಿ. ಇಂಟರ್ವ್ಯೂ ಮುಗಿದ್ಮೇಲೆ ನಾನು ಬಂದು ತಿಂತೀನಿ ಚೆನ್ನಾಗಿ. ಒಂಚೂರು ಕೈ ಕೇಸರಿ ಭಾತ್ ಹಾಕಿ, ನಂಗೆ ಭಾಳ ಇಷ್ಟ ಕೇಸರಿ ಭಾತ್. ಅಣ್ಣ ಹೆಂಗೆ ಮಾರ್ಕೆಟಿಂಗ್ ಮಾಡ್ತಾರೆ ನೋಡಿ. ಅವ್ರು ಹೇಳಿದ್ದು ನಿಜ, ಬ್ಯಾಗ್ ಹಾಕಿದ ತಕ್ಷಣ ಕಗ್ತಾಯಿದೆ. ಸೂಪರ್ ಸರ್. ನಾನು ಅಕ್ಷಯ್ ಅಂತ. ಮೂಲತಃ ರಾಯಚೂರು ಜಿಲ್ಲೆ ಲಿಂಗಸೂರಿನವನು. ಧಾರವಾಡದಲ್ಲಿ ನಂದು ಪದವಿ ಎಲ್ಲ ಮುಗಿಸಿ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕದಲ್ಲಿ MA ಪದವಿ, ಗುಲ್ಬರ್ಗ MP. ಅಂದರೆ ಪರ್ಫಾರ್ಮಿಂಗ್ ಆರ್ಟಲ್ಲಿ MPA ಮುಗಿಸಿ ಶಾಸ್ತ್ರೀಯ ಸಂಗೀತದಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಹಾಗೂ ಈ ನಾಟಕ ಮ್ಯೂಸಿಕಲ್ ಪ್ರೊಡಕ್ಷನ್ ಆಗಿರೋದ್ರಿಂದ ನಮ್ಮ ನಟರಾಜ್ ಸರು ಮತ್ತು ನನ್ನ ಆತ್ಮೀಯ ಗೆಳೆಯ ರಾಘವಣ್ಣ ನಾವೆಲ್ಲ ಸೇರಿ ಇನ್ನೊಂದು ಒಟ್ಟು 6 ಜನರ ಮ್ಯೂಸಿಕ್ ತಂಡ ಇದೆ ಈ ನಾಟಕಕ್ಕೆ. ಮೂಲಲ್ಲಿಲ್ಲ. ಅದೇನು ಬೇಕಾದ್ರೆ ಮಾಡ್ಕೋಬೋದು. ಮೂಡಲಿಲ್ಲ. ಓಕೆ, ಇಲ್ಲಿ ಪ್ರಸನ್ನ ಅವರು. ಇವರು ನಾನು ಸಾಣೆಹಳ್ಳಿಲಿ ಡಿಪ್ಲೊಮಾ ಇನ್ ಥಿಯೇಟ್ರ್ ಆರ್ಟ್ಸ್ ಕೋರ್ಸ್ ಮಾಡಬೇಕಾದ್ರೆ ನನ್ನ ಬ್ಯಾಚ್ಮೆಂಟ್ ಆಗಿದ್ದು ಶ್ರುತಿ ಅಂತೇಳಿ, ಚಿಕ್ಕಮಂಗ್ಳೂರವಳು. ಸೊ ಈಗ ಸ್ವಾತಂತ್ರ್ಯದ ಓಟ ನಾಟಕದಲ್ಲಿ ನಟಿ, ಕಲಾವಿದರು. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಯಾವ ಪಾತ್ರ ಮಾಡ್ತಿರುತ್ತಾವು? ಸರ್, ಒಂದು ಪಾತ್ರ ಅಂತಲ್ಲ, ಎಲ್ಲ ಪಾತ್ರಗಳನ್ನೂ ಆಲ್ಮೋಸ್ಟ್ ಮಾಡ್ತಾಯಿದ್ದೀವಿ. ಒಂದು 3-4 ಪಾತ್ರಗಳು ಮಾಡ್ತಾಯಿದ್ದೀವಿ. ಒಂದು ಡೈಲಾಗ್ ಹೇಳ್ಬೇಕಾದ್ರೆ ನಿಮ್ಮ ಅಭಿಮಾನಿಗಳು ಕೇಳ್ತೀನಿ. ಡೈಲಾಗ್ ಬೇಕಂದರೆ ನಾನು ಕೋ-ಆ್ಯಕ್ಟ್ರ್ ಬೇಕು, ಪ್ಲೀಸ್. ನಾನು ಕರ್ಸ್ಕೊಳ್ತೀನಿ. ಇನ್ನೂ ಮದುವೆ ಮಾಡೋ ಯೋಚನೆಲೇ ಇದ್ದಾರಂತೆ. ಅಯ್ಯ, ನಿಮ್ಮ ಮುಷಿಡಿಗಿಷ್ಟು ಮದುವೆ ಮಾಡೋ ಯೋಚನೆ ಬಿಟ್ಟು ಮದುವೆ ಮಾಡೋದು ನೋಡ್ರಿ. ಕೇಳ್ರಪ್ಪ, ನಾನು ಕೈಜು ಮನೆಗೆ ಹೋಗಿ ಮದುವೆ ಖಾಯಮೇ ಮಾಡ್ಕೊಂಡು ಬಂದಿದ್ದೀನಿ. ಇವರಿನ್ನೂ ಮದುವೆ ಮಾಡೋ ಯೋಚನೆಲೇ ಇದ್ದಾರಂತೆ. ಅಯ್ಯಯ್ಯಯ್ಯಯ್ಯಯ್ಯ. ಥ್ಯಾಂಕ್ ಯು. ಒಬ್ಬ ಎಂಥ ಕಲಾವಿದ್ರು ನೋಡಿ, ನಿಂತಲ್ಲೇ ಎಷ್ಟು ಒಳ್ಳೆ ವೇರಿಯೇಷನ್ಸ್ ಕೊಟ್ಟರು ಅವರು. ತುಂಬ ಒಳ್ಳೆ ನಟಿಗೆ ಹೇಳ್ಬೇಕಂದ್ರೆ, ನಾವು ಮುದುಕನ ಮದುವೆ ನಾಟಕ ಮಾಡ್ತಿದ್ವಿ ನಾವು. ಅದ್ರಲ್ಲಿ ನಾನು ಅಚ್ಚಮ್ಮ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಅದು ಕಂಪ್ನಿ ನಾಟಕದ್ದು ಹವ್ಯಾಸಿ ರಂಗಭೂಮಿಗೆ ಅಳವಡಿಸಿದ್ರು. ಇವಳು ಅದರಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡ್ತಿದ್ಲು, ಮಲ್ತಾಯಿ. ಸಖತ್ತಾಗಿ ಮಾಡೋಳು ಮಾತ್ರ. ಒಳ್ಳೆ ಅಭಿನೇತ್ರಿ. ಇದೇ ಪೂರ್ಣಾವಧಿ ಮಾಡ್ತಿದ್ದೀರಿ? ನಾನು ಥಿಯೇಟ್ರಲ್ಲೇ ಕಂಟಿನ್ಯೂ, ರಂಗಭೂಮಿನೇ ಲೈಫು. ವೆರಿ ಗುಡ್. ಶುಭವಾಗಲಿ ಕಲಾವಿದರಿಗೆ. ಇಂಥ ಸುಮಾರು 25-30 ಕಲಾವಿದರು ವೇದಿಕೆ ಮೇಲೆ ಇರ್ತಾರೆ, ಅವ್ರು ಅಭಿನಯಿಸ್ತಾರೆ. ಇವತ್ತು ಅದು ನೋಡೋದೇ ಒಂದು ಹಬ್ಬ. ನೋಡಂತೆ. ಸರ್, ನನ್ನ ಹೆಸರು ಭೀಮೇಶ್ ಚಂದನೂರ್ ಅಂತ, ರಾಯಚೂರು ಜಿಲ್ಲೆ. ಸಿಂಧೂರು ಅಂತ ಊರ ಹೆಸರು ಜೊತೆಗೆ ಇಟ್ಕೊಂಡ್ಬಿಟ್ಟವ್ರೆ. ಸರ್, ನಾನು 3 ವರ್ಷದಿಂದ ಥಿಯೇಟ್ರಲ್ಲಿದ್ದೀನಿ. ವಿಸ್ತಾರ ರಂಗಶಾಲೆಯಲ್ಲೇ ಮುಗಿಸ್ಕೊಂಡು
ಆಮೇಲೆ ಈಗ ಶಿವಮೊಗ್ಗ ರಂಗಣದಲ್ಲಿ ಕಲಾವಿದನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಸ್ವಾತಂತ್ರ್ಯ ಓಟದಲ್ಲಿ ಸುಮಾರು ಒಂದು 7 ಪಾತ್ರದಲ್ಲಿ ಮಾಡ್ತಾಯಿದ್ದೀನಿ. ಹಾಂ ಸರ್, ಯಾಕಂದರೆ ದೊಡ್ಡ ನಾಟಕ ಅಲ್ವಾ, ಎಲ್ರಿಗೂ ಸುಮಾರು 4-5 ಪಾತ್ರ ಹಂಗೆ ಸಿಕ್ಕದ, ನನಗೊಂದು 7 ಪಾತ್ರ ಸಿಕ್ಕಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ರಾಹುಲ್ ಸಿಂಗ್ ಅಂತ ಹೇಳ್ಬಿಟ್ಟು, ರಾಹುಲ್ ಸಿಂಗ್ ಒಂದು ಮೋಸ, ಬರೀ ಮೋಸ, ಸಾವಿರಾರು ರೂಪಾಯಿ ಆಸ್ತಿ ಕಳೆದುಕೊಂಡು ಬಂದವರಿಗೆ ಕೇವಲ 30 ರೂಪಾಯಿ ಕೊಟ್ಟು ಕೈ ತೊಳ್ಕೊಳ್ಳೋದು ಎಷ್ಟು ಸರಿ? ಇಲ್ಲ, ನಾನು ಇದಕ್ಕೆ ಸೇಡು ತೀರಿಸ್ಕೊಳ್ದೆ ಈ ಕ್ಯಾಂಪಿಂದ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ, ಈ ಕ್ಯಾಂಪಲ್ಲೇ ಇರ್ತೀನಿ. ಅಂದರೆ ಇದು ಸ್ವಲ್ಪ ರೋಷವಾಗಿ ಹೇಳೋಕೆ ಸರ್, ಹಂಗಾಗಿ ಜೋರಾಗಿ ಹೇಳಿದೆ. ಇಲ್ಲಿ ಕಿರ್ಚಾಡೋಕ್ಕೆ ಬೇಡ ಅಂತ ಹೇಳಿ ಮಾಡ್ತಿದ್ದಾರೆ. ವೇದಿಕೆಯಲ್ಲಿ ಅಭಿನಯಿಸ್ತಾರೆ, ಭಾಳ ಚೆನ್ನಾಗಿ, ಶುಭವಾಗಲಿ. ಥ್ಯಾಂಕ್ ಯು ಸರ್. ಒಂದು ಕೇಳ್ಬೋದಲ್ಲಿ ಗೊತ್ತಿಲ್ಲ, ಇದು ಪೂರ್ಣವಾದ ಸಂಬಳದ ಥರನೇ ಇದು? ಹಾಂ ಸರ್, ಗೌರ್ಮೆಂಟ್ ಪ್ರಾಜೆಕ್ಟು. ಇದು 1 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ. ಇದು 5 ತಿಂಗಳು ಕಾಲಾವಧಿ. ಈಗ ಮುಂದಿನ ತಿಂಗಳಿಗೆ ಎಂಡ್ ಆಗುತ್ತೆ. ಕಲಾವಿದರಿಗೆಲ್ಲ ಊಟ ವಸತಿ ಕೊಟ್ಟು 25,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ. ಅದರಲ್ಲಿ ಇವಾಗ ತಿರುಗಾಟದಲ್ಲಿ ಶೋ ಇದ್ದ ದಿನ ಬಿಟ್ಟು ಬಾಕಿ ದಿನ DA ಕೊಡ್ತಾರೆ. ಸ್ಯಾಲ್ರಿ ಕೊಟ್ಟು ನಾವು ಒಂದು ಪ್ರಾಜೆಕ್ಟ್ನ ಮುಗಿಸ್ಕೊಡ್ಬೇಕಂತ ಕಮಿಟ್ ಆಗಿರೋದು. ಓಕೆ, ಅಂದರೆ 5 ತಿಂಗಳು ಕೆಲಸ ಮಾಡಿ ಸುಮಾರು 1.25 ಲಕ್ಷ ನಿಮ್ಗೆ ಸಿಗುತ್ತೆ. ಓಕೆ ಅನ್ಸುತ್ತಾ? ಓಕೆ, ಹೌದು ಬದುಕ್ಬೋದು. ಬದುಕ್ಬೋದು ಅಂದರೆ ಇವಾಗ ಇದು ಈಗಿನ ಟೈಮಿಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡುತ್ತೆ. ಮತ್ತು ಇದನ್ನು ಬಿಟ್ಟು ನೆಕ್ಸ್ಟ್ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಹಿಡಿಯೋದು ಅಥವಾ ಇನ್ನೊಂದು ಥಿಯೇಟ್ರಿಕಲ್ ವರ್ಕ್ ಮಾಡೋದು, ಹೀಗೆ ರಂಗಭೂಮಿ ದುಂಡಾಗಿದೆಲ್ಲ ರೊಟೇಟ್ ಆಗ್ತಾ ಹೋಗ್ತಾ ಇರೋದು. ಆದರೆ ಈ 5 ತಿಂಗಳಾದಮೇಲೆ ಮತ್ತೆ ಏನೊಂದು ಗೊತ್ತಿಲ್ಲ ಇನ್ನು ನಿಮಗೆ? ಇನ್ನೊಂದು ಪ್ರಾಜೆಕ್ಟ್ ಇದೆ, NSTಲಿ ಆಹೋರಾತ್ರಿ ಅಂತ ಅಪ್ಲಿಕೇಶನ್ ಹಾಕಿದ್ದೀವಿ. ಅದಕ್ಕೆ ಬಸವಲಿಂಗ ಸರ್ ಬರ್ರಿ ಅಂತ ಕರೆದಿದ್ದಾರೆ. ಅದಾದಮೇಲೆ ಇನ್ನೂ ಸ್ಕೂಲ್ಗಳು ವರ್ಕಲ್ಲಿ ಮಾಡ್ತೀವಿ, ರಂಗಶಿಕ್ಷಕಿಯಾಗಿ ಅಲ್ಲಿ ಮಕ್ಕಳಿಗೆಲ್ಲ ಹೇಳ್ಕೊಡೋದೆಲ್ಲ ನಡೀತಾ ಇದೆ. ಅದನ್ನು ವಾರದಲ್ಲಿ 3 ದಿನ ಹಿಂಗೆ ಕ್ಲಾಸ್ ತೊಗೊಂಡು ಮಾಡ್ತಾಯಿದ್ದೀವಿ. ಅಂದರೆ ನೋಡಿ, ನಿಗದಿತವಾದ ಮಂತ್ಲಿ ಇಷ್ಟು ಬರುತ್ತೆ, ಇದೇ ಜಾಬು, ನಾಳೆ ಬೆಳಗ್ಗೆ ಇದು ಮಾಡ್ತೀವಿ ಅಂತ ಇರೋಲ್ಲ ಕಲಾವಿದರಿಗೆ. ಇದು ಒಂದು ರೀತಿ ಬದುಕಿನ ಜೊತೆಗೆ ಒಂದು ಸೆಣಸಾಟ, ಇದು ಒಂದು ಹೋರಾಟ ಇದು. ಸೊ ಆ ಥರದ ಹೋರಾಟ ದಿನನಿತ್ಯ ಅದೊಂದು ರೀತಿ ಮಜಾನೂ ಹೌದು, ಕೆಲವು ಕಡೆ ದುಃಖನೂ ಹೌದು. ಆ ಥರದ ಒಂದು ಬದುಕಿಗೆ ತಮ್ಮಂತ ಒಡ್ಕೊಳ್ಳೋದಿದ್ದೀರ, ಅದೇ ದೊಡ್ಡ ಪರೀಕ್ಷೆ, ಸತ್ವ ಪರೀಕ್ಷೆ. ಅಂತ ಸತ್ವ ಪರೀಕ್ಷೆಗೆ ರಂಗಭೂಮಿಯವರೆಲ್ಲ ಒಳಗಾಗ್ತಾರಲ್ಲ, ಅದು ಭಾಳ ದೊಡ್ಡದು, ಅದು ಪೂರ್ಣಾವಧಿ. ಶುಭವಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಪ್ರಸನ್ನ ಅವ್ರು ಎಲ್ಲಿದ್ರು? ಬನ್ನಿ ಅಣ್ಣ, ಅಲ್ಲಿ ಕೊಡೋಣ, ಹಿಂದ್ಗಡೆ ನೋಡೋಣ. ಇದೆಲ್ಲ ಸೆಟ್ಟು? ಇವೆಲ್ಲ ಸೆಟ್ಟು ನೋಡಿ, ಇವೆಲ್ಲ ರಂಗ ಪರಿಕರ ಮತ್ತು ರಂಗ ಸಜ್ಜಿಕೆ ಇವೆಲ್ಲವೂ ಸೆಟ್ಟೆ. ಅಂದರೆ ಏನು, ಒಂದು ಲಾರಿ ಅಷ್ಟಿದೆ? ಒಂದು ಲಾರಿ ಕೂಡ ಅಷ್ಟೇ. ಇದೆಲ್ಲ ತೊಗೊಂಡ್ಬಿಡ್ತೀರಾ? ಹೌದು. ಹಾರ್ಡ್ ಅದು ಸುಮ್ಮನೆ ನೋಡೋಕ್ಕಂದಿದ್ದಾವೆ? ಇಲ್ಲಪ್ಪ, ಅದೆಲ್ಲ ಐರನ್ ಫ್ರೇಮ್ಸ್ ಅವೆಲ್ಲ, ಐರನ್ ಇದು, ಅದೆಲ್ಲೂ ಸೆಟ್ ಹಾಕೇ ಮಾಡ್ಬೇಕು ನಾವು ನಾಟಕನ. ಯಪ್ಪ, ಯಾರು ಇದಕ್ಕೆ ಸ್ಟೇಜ್ ವರ್ಕ್, ಸೆಟ್ ವರ್ಕ್? ಇದನ್ನು ಡಿಸೈನ್ ಮಾಡಿದ್ದು ಗಿರೀಶು, ರಮೇಶು ಮತ್ತು ರಮೇಶ್ ಮೈಸೂರು ಅಂತ, ಮಧುಸೂದನ್ನು ಮತ್ತು ಶಂಕರ್ ಎಲ್ಲ ಸೇರ್ಕೊಂಡು ನಿರ್ಮಾಣ ಮಾಡೋದು. ಲೈಟ್ಸು ಮಂಜುನಾರಾಯಣ್ ಡಿಸೈನ್ ಮಾಡಿರೋದು, ಶಂಕರ್ ಬೆಳಲ್ಕಟ್ಟೆ ಅವರು ಆಪ್ರೇಟ್ ಮಾಡ್ತಾರೆ. ಸರ್, ಮೇಕಪ್ ರೂಮ್ ಇದು? ನಾವೇ ಮಾಡ್ಕೊತೀವಿ. ಓ, ಈಗ ಡೆಡಿಕೇಟೆಡ್ ಸೆಪರೇಟ್ ಮೇಕಪ್ ಆರ್ಟಿಸ್ಟ್ ಇಲ್ಲ? ಇಲ್ಲ, ಆ ಥರ ಎಲ್ಲ ನಾವೇ ಮಾಡ್ತೀವಿ. ಕ್ಯಾರೆಕ್ಟರೈಸೇಷನ್ ಇದ್ದರೂ ನಾವೇ ಮಾಡ್ಕೊತೀವಿ. ಟೈಮ್ ಇರುತ್ತಾ? ನಾಟಕ ಕಟ್ಟಬೇಕಾದ್ರೇ ಟೈಮಿಂಗ್ ಎಲ್ಲ ನೋಡ್ಕೊಂಡು, ಸೊ ಎಂಟ್ರಿ ಎಕ್ಸಿಟ್ಗಳೆಲ್ಲ ನೋಡ್ಕೊಂಡು ಮೇಕಪ್ ಮಾಡ್ಕೊಂಡು. ಬಟ್ ಎಲ್ರಿಗೂ ಮೇಕಪ್ ಕಿಟ್ ಸಪ್ರೇಟ್ ಇದೆಯಾ? ಹಾಂ ಸರ್, ಎಲ್ಲರೂ ಸಪ್ರೇಟ್ ಬಾಕ್ಸಸ್. ನೋಡಿ, ಪ್ರತಿಯೊಬ್ಬರಿಗೂ ಒಂದೊಂದು ಮೇಕಪ್ ಬಾಕ್ಸ್ ಸಪ್ರೇಟ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಿಂದು ಅಂತ ಜಗಳನೇ ಆಡಂಗಿಲ್ಲ, ಕಿರಿಕೆ ಮಾಡೋಂಗಿಲ್ಲ. ಬಟ್ಟೆ ಕಾಸ್ಟ್ಯೂಮ್ಸು ಅಂದರೆ ಇದು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ರಂಗ್ ಸರ್. ಇದು ಎಲ್ಲ ಆರ್ಟಿಸ್ಟ್ಗಳು ಅವ್ರದ್ದು ಮುಗಿದ್ಮೇಲೆ ಅವ್ರು ಸಪ್ರೇಟ್ ಒಂದು ಬ್ಯಾಗ್ ಕೊಟ್ಟಿರ್ತೀವಲ್ಲ, ಈ ಥರ ಬ್ಯಾಗು. ಹಾಂ, ಈ ಥರದ್ದು ಬ್ಯಾಗ್ ಒಬ್ಬೊಬ್ರಿಗೆ ಈ ಥರದ್ದು ಬ್ಯಾಗ್ ಕೊಡ್ತಾರೆ. ಹಾಂ, ಅವತ್ತೆಲ್ಲ ಮುಗಿದ್ಮೇಲೆ ಈ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಒಂದು 4 ಜನ ಇರ್ತೀವಿ, ಕಾಸ್ಟ್ಯೂಮ್ ನೋಡ್ಕೊಳ್ಳೋರು. ಅವ್ರು ಬಂದುಬಿಟ್ಟು ಇದರಲ್ಲಿ ಪ್ಯಾಕ್ ಮಾಡಿ ಆಮೇಲೆ ಟ್ರಕ್ಕಿಂಗ್ ಆಗ್ತಾರೆ. ಹಾಂ, ಟ್ರಕ್ಕಿಂಗ್. ಸೊ ಸೆಟ್ ಶಿಫ್ಟಿಂಗ್ ಎಲ್ಲ ನೀವೇ ಮಾಡ್ತೀರಾ? ಹಾಂ, ನಾವೇ ಮಾಡಿ ಸರ್, ಅನ್ಲೋಡು ಲೋಡು. ಸೊ ನೀವು ವೇದಿಕೆಯಲ್ಲಿದ್ದ ಕಲಾವಿದರು, ಮೇಕಪ್ ಹಾಕೊಳಕ್ಕೆ ಬಂದಾಗ ಮೇಕಪ್ ಕಲಾವಿದರು, ಆ ಕಡೆ ಸೆಟ್ ವರ್ಕ್ ಮಾಡೋಕೆ ಹೋದಾಗ ಸೆಟ್ ವರ್ಕರ್ಸ್ ಎಲ್ಲ ಮಾಡ್ತೀವಿ ಸರ್. ಹೆಂಗೆ ಇಸ್ ರಂಗಭೂಮಿ? ವೆರಿ ಗುಡ್. ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ಒಂದು ನೆನಪಾಗತ್ತೆ. ನಾನು ತಿರುಗಾಟದಲ್ಲಿದ್ದಾಗ ಶುರುವಿಗೆ 3 ನಾಟಕ ಮಾಡಿ ಆಲ್ ಓವರ್ ಕರ್ನಾಟಕ ತಿರುಗಾಟ ಮಾಡ್ತೀವಿ. ಆ ಟೈಮಲ್ಲಿ ನಾನು ನಮ್ಮ ಡೈರೆಕ್ಟ್ರ್ ಸರ್ಕಲಲ್ಲಿ ಕೂತ್ಕೊಂಡಾಗ ಯಾರ್ಯಾರಿಗೆ ಯಾವ ಡಿಪಾರ್ಟ್ಮೆಂಟ್ ಹಂಚಬೇಕು ಅಂತ ಮಾತಾಡ್ತಾಯಿದ್ರು. ಆಗ ನಾನು ಯಾವತ್ತೂ ಲೈಫಲ್ಲಿ ಐರನ್ನೇ ಮಾಡಿಲ್ಲಪ್ಪ ನಾನು ಅಂತ ಫ್ರೆಂಡಿಗೆ ಹೇಳ್ತಿದ್ದೆ, ಪಕ್ಕದಲ್ಲಿದ್ದವ್ರಿಗೆ. ನಮ್ಮ ಡೈರೆಕ್ಟ್ರ್ ಕೇಳಿಸ್ಕೊಂಬಿಟ್ಟಿದ್ದಾರೆ. ಸೊ ತಗೋ, ನನಗೆ ನೆಕ್ಸ್ಟು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟೇ ಕೊಟ್ಬಿಟ್ರು. ಆ ಡಿಪಾರ್ಟ್ಮೆಂಟ್ ಕೆಲಸ ಏನು ಅಂತಂದರೆ, ಎಲ್ಲ ನಟರದ್ದು ಅವರು ಕಾಸ್ಟ್ಯೂಮ್ ಮಾಡಿಸಿಕೊಟ್ಟ ಮೇಲೆ ಇಡಬೇಕು, ಮುಚ್ಚಿಡಬೇಕು, ಅದು ಟ್ರಂಕಲ್ಲಿ ಇಡಬೇಕು. ನೆಕ್ಸ್ಟ್ ಬೆಳಿಗ್ಗೆ ಶೋ ಮುಗಿದ್ಮೇಲೆ ಎಲ್ಲರದ್ದು ಕಾಸ್ಟ್ಯೂಮ್ ತೆಗೆದುಬಿಟ್ಟು ಐರನ್ ಮಾಡಿ ಇಡಬೇಕು. ಆದರೆ ಒಂದು ಏನಂದರೆ, ಯಾವ ನಟರು ದಿನ ಬಟ್ಟೆ ವಾಶ್ ಮಾಡಿರೋದಿಲ್ಲ. ಎಲ್ಲ ಬೆವರು ವಾಸನೆ, ಡೈಲಿ ಶೋ ಮಾಡಿ 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 ಒಗೆಯೋದು 2 ತಿಂಗಳಿಗೋ ಯಾವಾಗ ಹೋಗಿತಿರ್ತಾರೆ. ಅಂಥವನ್ನೆಲ್ಲ ಬಟ್ಟೆ ಐರನ್ ಮಾಡಿ ಇಡ್ತಿದ್ವಿ. ಒಂದು ದೊಡ್ಡ ನರಕ ಸದೃಶ್ಯ. ಬಟ್ ಇವ್ರದ್ದು ಅವರವರೇ ಐರನ್ ಮಾಡ್ಕೋತಿದ್ದಾರೆ ಅಂತ ಹೇಳಿದರು.
ಖುಷಿ ವಿಷಯ ಇದು. ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂಚೂರು ರಿಲ್ಯಾಕ್ಸ್ ಆಗುತ್ತೆ. ತಿರುಗಾಟದ ರಂಗಭೂಮಿ ಮರ್ಯಾದೆ ತೆಗೆದುಬಿಟ್ರಪ್ಪ ಎಲ್ಲರೂ. ಇಲ್ಲ ಇದು ಮರ್ಯಾದಿಲ್ಲ, ದೊಡ್ಡ ಸೊ ನೋಡಿ ಹೀಗಿರುತ್ತೆ ಒಂದು ನಾಟಕದ ಲೋಕ ನೋಡಿ, ಕಲಾವಿದರುಗಳು. ಆಮೇಲೆ ಇವರೆಲ್ಲ ಏನು ದಡ್ಡ ಶಿಖಾಮಣಿಗಳು, ಏನು ಕೆಲಸ ಇಲ್ದಲ್ಲಿ ಬಂದವರು ಅಂತಲ್ಲ, ತುಂಬ ಓದಿರ್ತಾರೆ, ಗೊತ್ತಾಗ್ತಿದೆಯಾ, ತುಂಬ ಓದಿರ್ತಾರೆ, ಜೀನಿಯಸ್ ಇರ್ತಾರೆ. ಆದರೆ ಒಂದು ನಿಗದಿತ ಜಾಬು ಇನ್ನೊಂದು ಕಡೆ ಹೋಗಿ ಸಿಕ್ಕಾಕೊಂಡು ಆ ಒಂಥರ ಈ ಕ್ಲಾಕ್ ವೈಸ್ ಕೆಲಸ ಮಾಡೋ ಅಂಥ ಮನಸ್ಥಿತಿಯವರಲ್ಲ. ಕಲಾವಿದರ ಮನಸ್ಥಿತಿಯೇ ಬೇರೆ. ಅಲ್ಲಿ ಆದಾಯ ಕಮ್ಮಿ, ಉದ್ಯೋಗ ಖಾತ್ರಿ ಇತ್ಯಾದಿ ಏನೂ ಇಲ್ಲ. ಆದರೆ ಪ್ಯಾಷನ್, ನಿಜವಾದ ಹಸಿವು ತುಡಿತದಿಂದ ಮಾಡ್ತಾರಲ್ಲ ಅಂಥ ಕಲಾವಿದರು ಕಲಾವಿದೆಯರು ಇವರಲ್ಲ. ಒಂದು ಶರಣ ಹೇಳಲೇಬೇಕು. ಅವ್ರು ರಂಗದ ಮೇಲೆ ಏನು ದೇವತೆಗಳ ಥರ ಮಿಂಚ್ತಾರೆ, ನೀವು ನೋಡ್ಬೇಕು ನೀವು. ನಮಗೂ ಸಂತೋಷ ಆಯಿತು. ಹೃದಯ ಶಿವರು ಒಳ್ಳೆ ಮುಂಗಾರು ಮಳೆಯಲ್ಲೇ ಬಂದಿದ್ದಾರೆ ನಾಟಕ ನೋಡೋಕ್ಕೆ. ಈ ಮುಂಗಾರು ಮಳೆ ಟೈಮಲ್ಲಿ ಸ್ವತಂತ್ರದ ಓಟ ನಾಟಕ ನಡೀತಾ ಇದೆ. ನಿಮ್ಮೂರಲ್ಲಾದಾಗ ನೀವು ನೋಡಿ. ಸೊ ಎಲ್ಲ ಒಳ್ಳೆ ಮನಸ್ಸುಗಳಿದೆ, ನೋಡಬೇಕು ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು. ನಮ್ಮ ಜೊತೆಗೆ ಈ ಸ್ವತಂತ್ರದ ಓಟ ನಾಟಕದ ಬೆಳಕಿನ ವಿನ್ಯಾಸಕಾರರಾದ ಮಂಜು ನಾರಾಯಣ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ಮೊದಲು ಎಷ್ಟನೇ ವರ್ಷದ ರಂಗಭೂಮಿ ಜರ್ನಿ ಇದು? ಇದು ನಂದು ಗೊತ್ತಿಲ್ಲ, ಕೌಂಟ್ ಮಾಡ್ಕೊಂಡಿಲ್ಲ. ಒಂದು 10 ವರ್ಷದ ಮೇಲೆ ಆಗಿದೆ. ಸೂಪರ್. ಅಲ್ಲಿ ಮುತ್ತುಪಾಡಿಯ ಒಂದು ಮಾಡೆಲ್ ಏನಿದೆ, ಆ ಗ್ರಾಮ ಅಂದರೆ ಒಂದು ಕಾನ್ಸೆಪ್ಟ್, ಹಿಂಗೆ ಬ್ರೈಟರ್ನ ಒಂದು ಕಾನ್ಸೆಪ್ಟ್, ಎಲ್ಲ ಜನಾಂಗ, ಎಲ್ಲ ಜಾತಿ, ಎಲ್ಲ ಧರ್ಮ, ಸಹಿಷ್ಣುತೆ ಏನಿದೆ ಅದು. ಸೊ ದಟ್ಸ್ ಎ ಮಾಡೆಲ್ ನಮಗೆ. ಅದನ್ನು ತಲೆಲಿಟ್ಕೊಂಡು ಡೈರೆಕ್ಟ್ರು ಒಂದು ನೀಟ್ ಮಾಡಿದ್ರು. ಅಂದರೆ ಎಲ್ಲೂ ಬ್ರೇಕ್ ಇಲ್ಲದೆ, ಒಂದು ಟೈಮ್ ಸ್ಪ್ಯಾನ್ ಇಲ್ಲದೆ, ಇದು ಹಗಲು ನಾಯಿಂಡು ಅರ್ಥೇನು ಏನೂ ಬೇಕಾಗಿಲ್ಲ. ಸೊ ಎಲ್ಲೂ ಇಲ್ಲದೆ. ಸೊ ಅದು ನನಗೆ ಈಸಿ ಆಯಿತು ಡಿಸೈನ್ ಮಾಡ್ಕೊಳ್ಳಿಕ್ಕೆ. ಸೊ ಆಮೇಲೆ ಕಲರ್ ಕಾಂಬಿನೇಷನ್, ಕಲರ್ ರಾಜಕಾರಣ ಮಾಡೋದು ಬೇಡ ಅಂತ ಹೇಳಿ, ಯೂಶ್ವಲಿ ಈ ಮುಸ್ಲಿಮ್ ಅದು ಕತೆಗಳು ಬಂದಾಗ ಯೂಶ್ವಲಿ ಗ್ರೀನ್ ಹಾಕೋದು, ಇವೆಲ್ಲ ಬೇಡ ಅಂತ. ಎಲ್ಲ ಬೇಡ. ಎಲ್ಲೂ ನಾಟಕದಲ್ಲಿ ನಿಮಗೆ ಜಾತಿ ಎಲ್ಲೂ ಬೇಡ. ಯಾಕೆಂದರೆ ಈ ಮುತ್ತುಪಾಡಿ ಏನಿದೆ ಇಟ್ ಈಸ್ ಆಲ್ ಈಕ್ವಲ್ ಅನ್ನೋದು. ಸೊ ಅದಕ್ಕೆ ನಾವು ಹೇಳಿದ್ರೆ 201, 202, 201, 202, 203 ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ಲೈಟ್ ವಿಂಟೇಜ್ ಲೈಟ್ ಥರ ಬರುತ್ತೆ. ಎಲ್ಲೂ ನಿಮಗೆ ಬರಲ್ಲ. ರಕ್ತಕ್ಕೆ ಬದಲು ರಕ್ತವನ್ನು ಬಯಸುವುದಿಲ್ಲ ಎಂದು ನೀವೆಲ್ಲ ಪ್ರಮಾಣ ಮಾಡಬೇಕೆಂಬುದು ನನ್ನ ಆಸೆ. ಹೇಗಿತ್ತು ಒಟ್ಟಾರೆ ಈ ರಂಗಭೂಮಿಯ ನಾಟಕದ ಸಂಭ್ರಮ? ಚೆನ್ನಾಗಿತ್ತಾ? ನಿಮ್ಗೆ ಸಂತೋಷ ಆಗಿದ್ರೆ ನಮಗೂ ಸಂತೋಷ. ರಂಗಭೂಮಿ ಜೀವಂತ ಕಲೆ. ದೊಡ್ಡವರೆಲ್ಲ ಹೇಳಿದ್ದಾರೆ, ಸಿನಿಮಾ ಪರದೆ ಕಲಾವಿದರನ್ನ ದೊಡ್ಡದಾಗಿ ತೋರಿಸುತ್ತೆ, ನಮ್ಮ ಲೈಫ್ಗಿಂತಲೂ ದೊಡ್ಡದು. ಸೊ ಟಿ ವಿ ಕಲಾವಿದರನ್ನ ಅಥವಾ ನಟನಟಿಯರನ್ನ ಚಿಕ್ಕದಾಗಿ ತೋರಿಸುತ್ತೆ ಜೀವನಕ್ಕಿಂತ. ರಂಗಭೂಮಿ ಒಂದೇ ಕಲಾವಿದರನ್ನು, ನಡೆಯೋ ಘಟನೆಗಳನ್ನು ನಮ್ಮ ನಿಜವಾದ ಸೈಜ್ನಲ್ಲಿ ತೋರಿಸುವಂಥದ್ದು. ಅದೇ ರಂಗಭೂಮಿ ಶಕ್ತಿ. 3.5 ತಾಸು ಒಂದು ಮಾತು ತಪ್ಪಿಲ್ಲದೆ, ಯಾವುದೇ ಸಂಭಾಷಣೆ ಎಡವು ತೊಡವು ಇಲ್ಲದೆ ಅಭಿನಯಿಸಬೇಕು ಅಂದರೆ ತುಂಬ ದೊಡ್ಡ ತಾಕತ್ತು, ತಾಲೀಮು ನಡೆದಿರಬೇಕು. ಅಂತಹ ನಟನಟಿಯರು ಇವತ್ತು ಅಭಿನಯಿಸ್ತಾರೆ, ತಂತ್ರಜ್ಞರು ಕೆಲಸ ಮಾಡ್ತಾರೆ, ನಿರ್ದೇಶಕರು ನಿರ್ದೇಶನ ಮಾಡಿರ್ತಾರೆ, ಸರ್ಕಾರ ಹಣ ಕೊಟ್ಟಿದೆ. ಹೇಗಾಗುತ್ತೆ ಇವತ್ತು ಈ ಸ್ವಾತಂತ್ರ್ಯದ ಓಟ ನೋಡೋಣಂತೆ. ಶುಭವಾಗಲಿ. ಶಿವಮೊಗ್ಗ ರಂಗಾಯಣದ ಎಲ್ಲ ಕಲಾವಿದರಿಗೂ, ಶಿವಮೊಗ್ಗ ರಂಗಾಯಣಕ್ಕೂ ಮತ್ತು ಇದಕ್ಕೆ ಸಹಾಯ ಮಾಡಿದ ಸರ್ಕಾರಕ್ಕೂ ಧನ್ಯವಾದ.